ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳಿಂದಲೇ ಫೈರಿಂಗ್ ನಡೆದಿದೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ಗಳಿಂದಲೇ ಫೈರಿಂಗ್. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆ. ಗುರುಚರಣ್ ಗುಂಡು ಹಾರಿಸಿದ್ದು ಕನ್ಫರ್ಮ್ ಆಗಿದೆ. ಫೈರಿಂಗ್ ಸಂಬಂಧ 4 ಗನ್ಮ್ಯಾನ್ ಅರೆಸ್ಟ್ ಮಾಡಲಾಗಿದೆ. ಭರತ್ ರೆಡ್ಡಿ ಗನ್ಮ್ಯಾನ್ ಸತೀಶ್ ರೆಡ್ಡಿ ಇಟ್ಕೊಂಡಿದ್ರು, ಹಾಗಾಗಿ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭರತ್ ರೆಡ್ಡಿಯ ಆಪ್ತನ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿರುವಂತದ್ದು. ಗುರುಚರಣ್ ಗುಂಡು ಹಾರಿಸಿದ್ದು ಕನ್ಫರ್ಮ್ ಕೂಡ ಆಗಿದೆ. ಹೀಗಾಗಿ ಫೈರಿಂಗ್ ಸಂಬಂಧ 4 ಗನ್ಮ್ಯಾನ್ಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಭರತ್ ರೆಡ್ಡಿ ಗನ್ಮ್ಯಾನ್ ಸತೀಶ್ ರೆಡ್ಡಿ ಇಟ್ಕೊಂಡಿದ್ರು, ಹಾಗಾಗಿ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು. ಬಳ್ಳಾರಿ ಬ್ಯಾನರ್ ಬಡಿದಾಟದಲ್ಲಿ ಇದೀಗ ಕೈ ಕಾರ್ಯಕರ್ತ ಬಲಿಯಾಗಿದ್ದು, ಅಂದ್ರೆ ರಾಜಶೇಖರ್ಗೆ ಯಾರ ಗುಂಟು ಹೋಗಿ ತಗುಲಿದೆ ಅನ್ನುವಂಥ ಅನುಮಾನಗಳು, ಪ್ರಶ್ನೆಗಳು ಇತ್ತು. ಈಗ ಅದು ಗನ್ಮ್ಯಾನ್ನಿಂದ, ಅಂದ್ರೆ ಖಾಸಗಿ ಗನ್ಮ್ಯಾನ್ನಿಂದ ಅಲ್ಲಿ ಒಂದು ಶೂಟ್ಔಟ್ ಆಗಿರುವಂಥದ್ದು. ಆ ಒಂದು ಗುಂಡು ಹೋಗಿ ರಾಜಶೇಖರ್ ದೇಹಕ್ಕೆ ನಾಟಿದೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಇದು ಕನ್ಫರ್ಮ್ ಆದಮೇಲೆ ಇದೀಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ನಿಂದ ಆಗಿರೋದು. ಹೀಗಾಗಿ ಅಲ್ಲಿ ಅವನು ಕೂಡ ಭರತ್ ರೆಡ್ಡಿಯ ಆಪ್ತನಾಗಿದ್ದರಿಂದ ಭರತ್ ರೆಡ್ಡಿಯನ್ನ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಯ ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತ ಹೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಜಸ್ಟ್ ನನಗೆ 11:30 ಅಷ್ಟೊತ್ತಿಗೆ ನನಗೆ ಹೇಳಿದ್ದ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲೂ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲಾನಿಂಗ್ ಮಾಡ್ತಾ ಇದ್ರು ಹೆಣ್ಮಕ್ಳೆಲ್ಲ, ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ ಆ ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮ್ಯಾನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತೆ ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮ್ಯಾನ್ಗಳು ಅಂದಾಗೇನೆ ಇದೇ ಗನ್ಮ್ಯಾನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಗನ್ಮ್ಯಾನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ. ನಮಗೆ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯಿತು, ಗಲಾಟೆ ಆಯಿತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನು ಬಂದ. ಅವನು ಬರೋ ಟೈಮ್ನಲ್ಲಿ ಒಂದು ಪೊಲೀಸ್ ಎಫ್ಐಆರಲ್ಲಿ 1000 ಮಂದಿ ಅಂತ ಹೇಳಿದ್ದಾರೆ. 1000 ಅದು ನಂಬರ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲಿ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮ್ಯಾನ್ಗಳು ಮತ್ತೆ ಅವ್ರ ಒಟ್ಟಿಗೆ ಬಂದಿದ್ದಾರೆ. ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತೆ ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲಿ ಕೂಡ ಅದೇ ಗನ್ಮ್ಯಾನ್ಗಳೇ ಕಾಣಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 11:30 ASP ರವಿಕುಮಾರ್ ಅವರು ವಾಲ್ಮೀಕಿ ಪುತ್ಥಳಿ ನೆಪವಷ್ಟೇ, ಘರ್ಷಣೆ ಹಿಂದೆ ಕೈವಾಡ ಇದೆ. ವಾಲ್ಮೀಕಿ ಮಹರ್ಷಿಗಳ ಹೆಸರೇಳಿ ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಿದೆ. ಅಸಲಿಗೆ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಯಾರು? ಭರತ್ ರೆಡ್ಡಿ ನಂಬಿದ್ರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಧೂಳಿಪಟ. ಜನಾರ್ದನ ರೆಡ್ಡಿಗೆ ಕಾಂಗ್ರೆಸ್ ನಾಯಕರ ಟಾರ್ಗೆಟ್. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶವನ್ನ ಸ್ಫೋಟ ಮಾಡಿದ್ದಾರೆ. ವಾಲ್ಮೀಕಿ ಪುತ್ಥಳಿ ನೆಪ ಅಷ್ಟೇ, ಘರ್ಷಣೆ ಹಿಂದೆ ಕೈವಾಡ ಇದೆ. ವಾಲ್ಮೀಕಿ ಮಹರ್ಷಿಗಳ ಹೆಸರೇಳಿ ಕಾಂಗ್ರೆಸ್ ಈ ರೀತಿಯಾಗಿ ಪಾಪದ ಕೆಲಸ ಮಾಡ್ತಾ ಇದೆ. ಭರತ್ ರೆಡ್ಡಿಯನ್ನ ನಂಬಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗೋದು ಗ್ಯಾರಂಟಿ ಅಂತ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಕಾಂಗ್ರೆಸ್ ನಾಯಕರ ಟಾರ್ಗೆಟ್ ಇದೀಗ. ರೆಡ್ಡಿ ಅವ್ರಿಗೆ ಮಾಡಿರ್ತಕ್ಕಂಥ ಈ ಪಾಪದ ಕೃತ್ಯ ಕೂಡ ನಾವು ಅಷ್ಟು ಸುಲಭ ಕೂತ್ಕೊಳ್ಳೋದಿಲ್ಲ. ಕಾನೂನು ನಮಗೂ ಗೊತ್ತಿದೆ. ಆ ಕಾನೂನನ್ನು ಹೆಂಗೆ ಎನ್ಕ್ಯಾಶ್ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತೀವಿ. ಅದರ ಜೊತೆಗೆ ಇವತ್ತಿಂದ ರಾಜ್ಯ ಸರ್ಕಾರ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ರಾಮುಲು ಇರ್ಬೋದು, ನಮ್ಮ ಪಕ್ಷದ ಮುಖಂಡಗಳು ಇರ್ಬೋದು, ಎಲ್ಲರಿಗೂ ಕೂಡ ನೀವು ಸರಿಯಾಗಿ ಇದು ಮಾಡಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಮಾಡಿರ್ತಕ್ಕಂಥ ಈ
ಪಾಪದ ಕೃತ್ಯ ಏನಿದೆ ಇದಕ್ಕೆ ನೀವೇನಾದ್ರು ಪ್ರಾಯಶ್ಚಿತ್ತ ಪಡೆದೇ ಹೋದ್ರೆ ನಿಮಗೆ ಕಟ್ಟಿಟ್ಟ ಬುದ್ಧಿ ಈ ಕ್ಷೇತ್ರದ ಶಾಸಕ ಏನವ್ರ ಹೆಸರು ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ನಾನು ಇನ್ನೊಬ್ಬ ಇದ್ದದ್ದು ಇವ್ರು ಇಬ್ಬರನ್ನ ತಗೊಂಡೋಗಿ ಇದನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವೇನು ಮಾಡಬೇಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕೊಡಿ, ಇಲ್ಲ ಅಂದ್ರೆ CBI ಕೊಡಿ. ನೀವೇನು ಮಾಡಿದ್ದೀರಿ ಎಂತ ಮಾಡಿದ್ರಿ, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ಬ ಪುಣ್ಯ ಉಟ್ಕೋತಾನೆ ಬಳ್ಳಾರಿಗೆ, ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾರೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಭಾರತ ಸರ್ಕಾರ ಎಲ್ಲ ಒಂದ್ ಕಡೆ ನಿಮ್ಮನ್ನ ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ, ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ